ವೆರಿ ಗುಡ್ ಮಾರ್ನಿಂಗ್ ಆಲ್. ಇವತ್ತಿನ ವಿಡಿಯೋ ಮಕ್ಕಳಿಗೆ ಸ್ಕೂಲ್ ರೀಓಪನ್ ಆಗಿದೆ ಅನ್ನೋದು. ಸೊ ಮಕ್ಕಳಿಗೆ ಸ್ಕೂಲ್ ರೀಓಪನ್ ಆಗಿದೆ. ಗಾಡ್ ಬ್ಲೆಸ್ ಯು ಕಿಡ್ಸ್. ಎಲ್ಲ ಮಕ್ಕಳಿಗೂ ಗಾಡ್ ಬ್ಲೆಸ್ ಯು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಬೆಳಿಗ್ಗೆ ಅಜ್ಜ ಕಾಲ್ ಮಾಡಿ ಪ್ರೇಯರ್ ಮಾಡಿದರು. ಯೂಶ್ವಲಿ ಏನಂದರೆ ಎವ್ರಿ ಡೇ ಸ್ಕೂಲ್ ಸ್ಟಾರ್ಟ್ ಆದರೆ ಅಜ್ಜನೇ ಪ್ರೇಯರ್ ಮಾಡಿ ಕಳಿಸೋದು. ಇವತ್ತು ಫಸ್ಟ್ ಡೇ ಅಲ್ಲ, ಸೊ ಅದಕ್ಕೆ ನಮಗೆ ಅಪ್ಪನೂ ಮಾಡಬೇಕಂತ ಹೇಳಿದರು. ಹಾಗೆ ಪ್ರೇಯರ್ ಮಾಡ್ತಾ ಇದ್ದಾರೆ. ನನ್ನ ಮನೆ ಇನ್ನೂ ಕ್ಲೀನ್ ಮಾಡಿಲ್ಲ, ನಿನ್ನೆ ಹಾಕಿದ ಬಟ್ಟೆ ಎಲ್ಲ ಅಲ್ಲೇ ಹಾಗೆ ಇದೆ. ಸೊ ಪ್ರೇಯರ್ ಮುಗಿಸ್ಕೊಂಡು ಅಪ್ಪ ಕಿಸ್ಕೊಟ್ರು. ಮಗಳಿಗೆ ನಾನು ಸ್ವಲ್ಪ ಬೈದಿದ್ದೆ. ಸೊ ಅದಕ್ಕೆ ಏನು ಮಾಡಿದ್ಲು, ಮಗಳು ನಂಗೆ ಕಿಸ್ ಕೊಟ್ಟಿಲ್ಲ. ಸಡನ್ ಏನು ಮಾಡಿದ್ಲು, ಗಾಡಿ ಹತ್ಕೊತ್ಕೊಂಡು ಬಿಟ್ಲು. ಕಿಸ್ ನನಗೆ ಕೊಡದೆ ಅಪ್ಪಂಗೆ ಮಾತ್ರ ಕೊಟ್ಟು ಗಾಡಿ ಹತ್ಕೊತ್ಕೊಂಡಿದ್ಲು. ಇಲ್ಲಾಂದರೆ ನನಗೂ ಅಪ್ಪನಿಗೂ ಸ್ಕೂಲ್ಗೆ ಹೋಗೋದಕ್ಕಿಂತ ಮುಂಚೆ ಪ್ರೇಯರ್ ಮುಗಿಸ್ಕೊಂಡು ಕಿಸ್ ಕೊಟ್ಟೆ ಕಳಿಸೋದವರು. ಅವ್ರಿಗೆ ನಾವು ಹಾಗೆ ಕಳಿಸೋದು. ಸೊ ಇವತ್ತು ಬೈದಿದ್ದಕ್ಕೋಸ್ಕರ ಅವಳಿಗೆ ಬೈದಿದ್ದೆಲ್ಲ ಅದಕ್ಕೋಸ್ಕರ ನಿನಗೇನೂ ಇಲ್ಲ ಅಂಥೇಳಿ ಅವಳು ಸಡನ್ ಏನು ಮಾಡಿದ್ಲು, ಗಾಡಿ ಹತ್ತಿ ಕೂತಿದ್ಲು. ಇದು ಅವರ ಸ್ಕೂಲಿಗೆ ಹೋಗುವಂಥ ರಸ್ತೆ, ಇದು NH ಹೈವೇ ಇದು. ಸೊ ಸ್ಕೂಲ್ ಹತ್ತಿರ ಬರ್ತಾ ಇದ್ದೀವಿ. ಗ್ರೀನ್ ವ್ಯಾಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತೆ ಅವ್ರ ಸ್ಕೂಲ್ ಹೆಸರು. ಶಿರೂರಿನಲ್ಲಿ ಇದೆ ಇದು. ಸೊ ಬೆಳಿಗ್ಗೆ ಚೆನ್ನಾಗಿದೆ ವೈಬ್. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಒಂದು ಸೈಡಲ್ಲಿ ಅವ್ರ ಸ್ಕೂಲ್ ಬಸ್ ಬರ್ತಾ ಇದೆ ನೋಡಿ. ಸ್ಕೂಲ್ ಹತ್ತಿರ ರೀಚ್ ಆಗ್ತಾ ಬಂದ್ವಿ. ಇದು ಒಂದು ಸೈಡಿಂದ ಸ್ಕೂಲ್ ವೈಬ್ಸ್ ಇತ್ತು. ಸೊ ನೋಡಿ, ಸ್ಕೂಲಿನ ಸಿಂಬಲ್ಸ್ ಎಲ್ಲ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು. ಇವರಿಗೆ ಸ್ಕೂಲ್ ಬಸ್ಸು ಹೋಗಲಿಕ್ಕೆ ಬೇರೆ ಗೇಟ್ ಇದೆ, ಎಂಟ್ರೆನ್ಸ್ ಗೇಟಿಂದ ಹೋಗಲಿಕ್ಕಿಲ್ಲ. ನೋಡಿ, ಈ ಗೇಟ್ ಇದೆ, ಈ ಗ್ರೀನ್ ವ್ಯಾಲಿ ಅಂತ ಬರ್ದಿರೋ ಈ ಗೇಟಿಂದನೇ ಸ್ಕೂಲ್ ಬಸ್ ಹೋಗಬೇಕು. ಸಿಕ್ಕಾಪಟ್ಟೆ ಸಿಸ್ಟಮೆಟಿಕ್ ಆಗಿದೆ ಸ್ಕೂಲು. ನೋಡಿ, ಇದು ಎಂಟ್ರೆನ್ಸ್ ಗೇಟು. ನಾವು ಈ ಎಂಟ್ರೆನ್ಸಿಂದ ಆ್ಯಕ್ಚುಲಿ ಏನು ಗೊತ್ತಾ, ಸ್ಕೂಲ್ ಸ್ಟಾರ್ಟ್ ಆದರೆ ನಾವು ಔಟ್ಸೈಡಲ್ಲೇ ಬಿಡಬೇಕು. ಈ ವಾಚ್ಮೆನ್ಸು ಅಥವಾ ಯಾರಾದರೂ ಸ್ಟಾಫು, ಅಲ್ಲಿಂದ ವರ್ಕಿಂಗ್ ಸ್ಟಾಫ್ ಯಾರಾದರೂ ಕರ್ಕೊಂಡು ಹೋಗ್ತಾರೆ, ಆಯಗಳಿರ್ತಾರಲ್ಲ, ಅವರೇ ಒಳಗಡೆ ಕರ್ಕೊಂಡು ಹೋಗೋದು. ಇವತ್ತು ನಾನು ಜಸ್ಟ್ ವೀಡಿಯೋ ಮಾಡಬೇಕಲ್ಲ, ಅದಕ್ಕೋಸ್ಕರ ಎಂಟ್ರಿ ಕೊಟ್ಟಿದ್ದೀನಿ ಒಳಗಡೆ. ಇಲ್ಲಾಂದರೆ ಗೇಟ್ ಹತ್ರನೇ ಬಿಟ್ಟು ಹೋಗಬೇಕು. ಇದು ಸ್ಕೂಲಿನ ಎಂಟ್ರೆನ್ಸು, ಮೇಯ್ನ್ ಎಂಟ್ರೆನ್ಸು. ಗ್ರೀನ್ ವ್ಯಾಲಿ ಅಂತ ಹೆಸರು ಹೇಗಿದೆ ಹಾಗೆ ಸಿಕ್ಕಾಪಟ್ಟೆ ಗ್ರೀನ್ ಏರಿಯಾಸ್ ಇದೆ. ಫುಲ್ ಗ್ರೀನಿಂದ ತುಂಬಿಕೊಂಡೇ ಇದೆ ಸ್ಕೂಲ್ ಅನ್ನೋದು. ಸ್ಕೂಲ್ ಒಳಗಡೆ ಕ್ಲಾಸ್ ರೂಮ್ಸು ಇದು ಯಾವುದು ನಮಗೆ ಲೈಕ್ ನೋಡುವಂಗಿಲ್ಲ. ಸೊ ಸ್ಕೂಲ್ ಹತ್ರ ತಂದು ಗಾಡಿ ನಿಲ್ಲಿಸಿದ್ವಿ. ಅಪ್ಪನಿಗೆ ಮತ್ತು ಪಾಸ್ ಕಿಸ್ ಕೊಡ್ತಾ ಇದ್ದಾಳೆ, ನನಗೆ ಕೊಡ್ತಾಳ ಅಂತ ನೋಡಬೇಕಷ್ಟೇ. ಸೊ ಮಗನ ಕೂದಲು ಹಾಳಾಯ್ತಂತೆ ಅಪ್ಪ ಮುಟ್ಟಿದ್ದಕ್ಕೆ, ಅದಕ್ಕೋಸ್ಕರ ಕೂದಲೆಲ್ಲ ಸರಿ ಮಾಡ್ತಾ ಇದ್ದಾನೆ. ಸೊ ಅದಾದಮೇಲೆ ನನಗೆ ಜಸ್ಟ್ ಬಾಯಿ ಮಾತ್ರ ಹೇಳಿದ್ಲು, ನೋಡುವ ಕಿಸ್ ಕೊಡ್ತಾ. ಅವನು ಕೂಡ ಬಾಯಿ ಹೇಳ್ದ. ಮತ್ತು ಅವನಿಗೆ ನೆನಪಾಯಿತು ನೋಡಿ, ಓಡ್ ಬಂದು ಕಿಸ್ ಕೊಟ್ಟ. ಅವ್ನು ಕೊಟ್ಟಾಗ ಇವಳು ಕೊಡಬೇಕನ್ನಿಸ್ತು, ಮತ್ತು ನಾನು ಕೊಟ್ಟೆ. ಬೈದಿ ಸಿಟ್ಟಿಗೋಸ್ಕರ ಏನೂ ಕೊಟ್ಟಿಲ್ಲ. ಸೊ ಬಾಯಿ ಹೇಳಿ, ಅಪ್ಪನಿಗೂ ಬಾಯಿ ಹೇಳಿ ಹೊರಟರು. ನೋಡಿ, ನಡ್ಕೊಂಡು ಹೋಗ್ತಿದ್ದಾರೆ. ಇವತ್ತು ಫುಲ್ ಬುಕ್ಸ್ ಇದೆ, ಯಾಕಂದರೆ ಇವ್ರ ಸ್ಕೂಲಲ್ಲಿ ಫಸ್ಟ್ ಡೇ ಅನ್ನೋದು ಫುಲ್ ಬುಕ್ಸ್ ತೊಗೊಂಡು ಹೋಗಬೇಕು. ಅದಾದಮೇಲೆ ಸ್ವಲ್ಪ ಅವ್ರ ಸ್ಕೂಲಲ್ಲಿ ಇಟ್ಕೊಳ್ತಾರೆ, ಉಳಿದು ನಮ್ಗೆ ಕಳಿಸ್ಕೊಡ್ತಾರೆ. ಆ ಥರ ಇದೆ. ಅವನಿಗೆ ಕೊಡಿಸಿಲ್ಲ, ಅವಳಿಗೆ ಕೊಡಿಸಿದ್ವಿ. ಅದನ್ನೆಲ್ಲ ಹಿಡ್ಕೊಂಡು ಎಲ್ಲ ಹೊಸದು ಬೇಕಂತ ಹಠ ಮಾಡಿದ್ಲು. ಸೊ ಎಲ್ಲದು ಹೊಸದೇ ಕೊಡಿಸಿದ್ವಿ. ಅವನಿಗೂ ಅಷ್ಟೇ ಎಲ್ಲದು ಹೊಸದೇ ಕೊಡಿಸಿದ್ವಿ. ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಇದು ಮೇಯ್ನ್ ಎಂಟ್ರೆನ್ಸು. ಇಲ್ಲಿ ನಮ್ಮ ಪ್ರಿನ್ಸಿಪಲಿಂದು ಗಾಡಿ ನಿಲ್ತಿತ್ತು, ಅವ್ರು ಬಂದಿಲ್ಲ. ನಾವು ಸ್ವಲ್ಪ ಬೇಗ ಬಂದಿದ್ವಿ, ಅದಕ್ಕೆ ಅವ್ರೇನು ಬಂದಿಲ್ಲ. ಅವ್ರು ಬಂದಿದ್ರೆ ಅಲ್ಲಿ ಗಾಡಿ ನಿಲ್ತಿತ್ತು. ಇದು ಎಂಟ್ರೆನ್ಸು. ನಮಗೆ ಲಾಸ್ಟ್ ಅಲೋ ಇರುವುದು ಇಲ್ಲಿ ತನಕ ಬಿಡ್ಲಿಕ್ಕೆ ಮಾತ್ರ. ಈಗ ನಮ್ಗೆ ಆಫೀಸಲ್ಲೇ ಮಾತಾಡಲಿಕ್ಕಿದೆ, ಇವ್ರಿಗೆ ಹೆಲ್ತ್ ಇಲ್ಲ ಅಂದ್ರೆಲ್ಲ ಹೇಳಬೇಕು ಅಂದರೆ ಇಲ್ಲಿ ತನಕ ಬಂದು ನಾವು ಇಲ್ಲಿ ರಿಸೆಪ್ಷನಲ್ಲಿ ಹೇಳಿ ನಾವು ಹೋಗಬೇಕಷ್ಟೇ. ಇದಕ್ಕಿಂತ ಕೆಳಗಡೆ ನಮ್ಗೆ ಇರೋದು ಪ್ಯಾರೆಂಟ್ಸ್ ಮೀಟಿಂಗು, ಆ್ಯನ್ಯುವಲ್ ಡೇ ಪ್ಲಸ್ ಏನಾದರೂ ಫಂಕ್ಷನ್ಸ್ ಇದ್ದರೆ ಮಾತ್ರ ನಮಗೆ ಎಂಟ್ರಿ ಇರೋದು. ಇಲ್ಲ ಅಂದರೆ ನಮಗೆ ಎಂಟ್ರಿ ಇಲ್ಲ. ನಾವು ಜಸ್ಟ್ ಎಂಟ್ರೆನ್ಸಲ್ಲೇ ಬಿಟ್ಟು ಹೋಗಬೇಕಾಗತ್ತೆ, ಜಾಸ್ತಿ ಎಲ್ಲೂ ಹೋಗೋಂಗಿಲ್ಲ. ಇವರು ಸ್ಕೂಲ್ ಸಿಸ್ಟಮೆಟಿಕ್ ಅದೇ ಥರ ಇದೆ. ನೋಡಿ, ಒಂದು ಯೂನಿಫಾರ್ಮ್ ಮೆಥಡ್ಸ್ ಇದೆ. ಅದು ಈಗ ಪಾಸ್ ಆದಿದ್ದು ವರ್ಕರ್ಸ್ ಇಲ್ಲಿದು. ಅವರಿಗೆಲ್ಲ ಒಂದು ಯೂನಿಫಾರ್ಮ್ ಇದೆ. ಒಂದೊಂದು ಸ್ಟಾಫಿಗೂ ಯೂನಿಫಾರ್ಮ್ ಬೇಸಲ್ಲೇ ಇದೆ ಎಲ್ಲ ಕೂಡ. ಮಕ್ಕಳಿಗೆ ಯೂನಿಫಾರ್ಮ್ ಹೇಗಿದೆ ಹಾಗೆ ಇಲ್ಲಿ ಒಂದೊಂದು ಸ್ಟಾಫಿಗೂ ಕೂಡ ಒಂದೊಂದು ಯೂನಿಫಾರ್ಮ್ಸ್ ಇದೆ, ಒಂದೊಂದು ಕಲರಿಂದ ಯೂನಿಫಾರ್ಮ್ಸ್ ಇದೆ. ಸೊ ಸ್ಕೂಲು ಚೆನ್ನಾಗಿದೆ, ಎಜುಕೇಷನು ಕೂಡ ಚೆನ್ನಾಗಿದೆ. ನಾನು ಸ್ಕೂಲಿಗೆ ಬಿಟ್ಟು ಒಳಗಡೆ ಬಿಟ್ಟು ಬರ್ತಾ ಹಸ್ಬೆಂಡ್ ಏನು ಹೇಳಿದ್ರು, ನೆಕ್ಸ್ಟ್ ನಮಗೆ ಸೈಟಿಗೆ ಹೋಗುವ ಅಂತ ಹೇಳಿದರು. ಸೊ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಗಾಡಿ ತಗೊಂಡು ಹೊರಟ್ವಿ ಸೈಟಿಗೆ. ನೆಕ್ಸ್ಟ್ ನಾವು ನಮ್ಮ ವರ್ಕ್ ಸೈಟಿಗೆ ಹೋಗ್ತಾ ಇದ್ದೇವೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.